ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇವಸ್ಥಾನದ ಸದಸ್ಯರ ಮಗಳಿಗೆ ಕಲ್ಲೇಟು ಬಿದ್ದಿದೆ ಅಂತ ತಮ್ಮ ಅಸಹಾಯಕತೆಯನ್ನು ಅವ್ರು ತೋಡ್ಕೊಳ್ತಾರೆ. ಆ ಹುಡುಗಿ ದೇವರ ಆರಾಧನೆಯಲ್ಲಿದ್ಲು. ಯಾವುದೇ ವಿಷ ಬೀಜ ಬಿತ್ತೋ ಮಾತುಗಳನ್ನು ಆಕೆ ಆಡ್ತಾ ಇರಲಿಲ್ಲ. ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ಲು. ತೇರು ಇಳಿಯಲಾಗ್ತಾ ಇತ್ತು, ಮುಂದಕ್ಕೆ ಆಕೆ ಸಾಕ್ತಾ ಇದ್ಲು. ಏನು ತಪ್ಪಿಗೆ ಆ ಥರದ್ದು ಪೆಟ್ಟು ಬಿದ್ದಿದೆ ಆಕೆಗೆ? ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ, ಜೀವ ಹೋಗಿದ್ರೆ ಏನು ಗತಿ? ಅದೇ ಅಸಹಾಯಕತೆಯನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ಶಶಿಕುಮಾರ್ ಅವರು ತೋಡಿಕೊಳ್ಳುತ್ತಾ ಇದ್ದಾರೆ. ಇದು ಕೇವಲ ಒಂದು ಆಚರಣೆಯನ್ನು ಕೇಂದ್ರೀಕರಿಸ್ಕೊಂಡು ಮಾಡಿರೋದಲ್ಲ, ನಮ್ಮನ್ನೆಲ್ಲ ಇಲ್ಲಿಂದ ಒಕ್ಕಿಲೆಬ್ಬಿಸಬೇಕು ಅಂತ ವ್ಯವಸ್ಥಿತವಾಗಿ ಆಗ್ತಿರೋ ಷಡ್ಯಂತ್ರ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ನಾವೆಲ್ಲ ಹೆದರ್ಕೊಂಡು ಊರು ಬಿಟ್ಟರೆ ಕಡಿಮೆ ಬೆಲೆಗೆ ಅವ್ರಿಗೆ ಆಸ್ತಿ ಸಿಗುತ್ತೆ, ಅವರೇ ಉಳ್ಕೊಳ್ಬೋದು, ಇದು ಉದ್ದೇಶ ಅನ್ನೋದು ಅವ್ರ ಮಾತು. ನಿನ್ನೆ ಬೆಂಗಳೂರಿನ JJR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ VS ಗಾರ್ಡನ್ನಲ್ಲಿ ಓಂ ಶಕ್ತಿ ಅಮ್ಮನವರ ದೇವಾಲಯದ ತೇರನ್ನು ಎಳೆಯುವಂತಹ ಸಂದರ್ಭದಲ್ಲಿ, ಅಮ್ಮನವರ ತೇರನ್ನು ಎಳೆಯುವಂತಹ ಸಂದರ್ಭದಲ್ಲಿ ಈ ಮಾಲಾಧಾರಿಗಳ ಮೇಲೆ ಕಲ್ಲನ್ನು ಎಸೆಯುವಂತಹ ಕೆಲಸವನ್ನು ಮಾಡಲಾಗಿದೆ. ಅನ್ಯಕೋಮಿನ ಕಿಡಿಗೇಡಿಗಳು ಈ ಕಲ್ಲನ್ನು ಎಸೆದಿದ್ದಾರೆ. ಘಟನೆಯಲ್ಲಿ 3 ಗಂಭೀರವಾದಂತಹ ಗಾಯಗಳಾಗಿದೆ. ತಲೆಗೆ ಕಲ್ಲು ಬಿದ್ದಿದೆ ಮತ್ತು ಕಾಲಿಗೆ ಕಲ್ಲು ಬಿದ್ದಿದೆ. ಹೀಗಾಗಿ ಕೆಲ 3 ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಘಟನೆಯಿಂದ ಸಹಜವಾಗಿ ಮಾಲಾಧಾರಿಗಳಲ್ಲಿ ಒಂದಷ್ಟು ಆತಂಕ ಶುರುವಾಗಿರುವಂತಹದ್ದು. ಕಾರಣ ಈ ರೀತಿಯಾಗಿ ದೇವರು ಹೋಗುವಂತಹ ಸಂದರ್ಭದಲ್ಲಿ ಅನ್ಯಕೋಮಿನ ಕಿಡಿಗೇಡಿಗಳು ಕಲ್ಲನ್ನು ಎಸಿತಾರೆ ಅಂತ ಹೇಳಿದ್ರೆ ಅವ್ರು ಎಂತಹ ಪುಂಡ್ರು, ಅವ್ರಿಗೆ ಯಾವ ರೀತಿಯ ಮನಸ್ಥಿತಿ ಇದೆ ಅಂತೇಳಿ ನಿನ್ನೆಯೇ ಸಹ ಠಾಣೆಯ ಮುಂದೆ ಜಮಾಯಿಸಿ ಸಾಕಷ್ಟು ಪ್ರತಿಭಟನೆಯನ್ನು ಸಹ ಮಾಡಲಾಯಿತು. ಇದೀಗ ನಾವು JJR ನಗರದ VS ಗಾರ್ಡನ್ನಲ್ಲಿರುವಂತಹ ಅಮ್ಮನವರ ದೇವಾಲಯದ ಮುಂದೆ ಇದ್ದೀವಿ. ಓಂ ಶಕ್ತಿ ಅಮ್ಮನವರ ದೇವಾಲಯ. ಇಲ್ಲಿಂದಲೇ ತೇರನ್ನು ಎಳೆದುಕೊಂಡು VS ಗಾರ್ಡನ್ನ ಪ್ರಮುಖ ಬೀದಿಗಳಲ್ಲಿ ದೇವರನ್ನು ಮೆರವಣಿಗೆ ಮಾಡುವ ಕೆಲಸವನ್ನು, ದೇವಿಯ ಮೆರವಣಿಗೆಯನ್ನು ಮಾಡುವ ಕೆಲಸವನ್ನು, ತೇರನ್ನು ಎಳೆಯುವ ಕೆಲಸವನ್ನು ಮಾಡಲಾಗ್ತಿತ್ತು. ಅದನ್ನು ಗಮನಿಸಬಹುದು. ಓಂ ಶಕ್ತಿ ದೇವಾಲಯದಿಂದ ಸುಮಾರು 8 ಗಂಟೆ ಸುಮಾರಿಗೆ ದೇವರನ್ನು ತೆಗೆದುಕೊಂಡು ಹೋಗಲಾಯಿತು. ತೇರನ್ನು ಎಳೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅನ್ಯಕೋಮಿನ ಕಿಡಿಗೇಡಿಗಳು ಹೀಗೆ ಅಮ್ಮನವರ ದೇವರ ಮೇಲೆ ಮತ್ತು ಮಾಲಾಧಾರಿಗಳ ಮೇಲೆ ಕಲ್ಲನ್ನು ಎಸೆದು ಪುಂಡತನವನ್ನು ಮೆರೆದಿರುವಂತಹದ್ದು ಘಟನೆಯೆಲ್ಲ ಗಮನಿಸಬಹುದು. ನಿನ್ನೆ ಇದೇ ಸ್ಥಳದಿಂದ ಅಮ್ಮನವರ ವಿಗ್ರಹ ಏನಿತ್ತು ಆ ವಿಗ್ರಹವನ್ನು ತೆಗೆದುಕೊಂಡು ಪ್ರಮುಖ ಏರಿಯಾಗಳಲ್ಲಿ ಹೊರಡುವ ಕೆಲಸವನ್ನು ಮಾಡಲಾಗ್ತಿತ್ತು. ಈ ಒಂದು ಸಂದರ್ಭದಲ್ಲಿ ಏನಾಯಿತು, ವಿಚಾರ ಏನು ಎತ್ತ ಅಂತೇಳಿ ಮಾತಾಡ್ಸೋಣ. ಹೇಳಿ ಗುರುಗಳೇ, ನಮಸ್ತೆ. ಎಷ್ಟೊತ್ತಿಗೆ ಇಲ್ಲಿಂದ ಅಮ್ಮನವರ ವಿಗ್ರಹ? 7:30ಗೆ ಮೆರವಣಿಗೆ ಪ್ರಾರಂಭ ಆಯಿತು. ಅದು ಮೆರವಣಿಗೆ 7:30 ಪ್ರಾರಂಭ ಆಯಿತು. ಅಲ್ಲಿಂದ ನಮ್ಮ ಗ್ರಾಮ ದೇವತೆ ದೊಡ್ಡಮ್ಮ ದೇವಸ್ಥಾನ ಮುಗಿಸ್ಕೊಂಡು, ಭುವನೇಶ್ವರಿ ದೇವಸ್ಥಾನ ಮುಗಿಸ್ಕೊಂಡು ಹೋಗುವಂಥ ಸಮಯದಲ್ಲಿ ಈ ಥರ ಇದೆ. ಎಲ್ಲಿ ಎಷ್ಟು ಜನ ಕಲ್ಲುಗಳನ್ನ ಎಸ್ತರು? ಅಲ್ಲೇ ಸುಮಾರು ಜನ ಇದ್ರು. ನಾವು ಮೆರವಣಿಗೆ ಬ್ಯುಸಿಲಿರೋದ್ರಿಂದ ಯಾರು ಎಷ್ಟು ಜನ ಇದ್ರು ಅಂತ ನಾವು ಇದು ಮಾಡೋಕ್ಕಾಗಲಿಲ್ಲ. ಆದರೆ ಒಟ್ಟಿನಲ್ಲಿ ಇದ್ದರು. ಆ ಕಡೆಯಿಂದನೇ ಕಲ್ಲು ಬಂದಿತ್ತು. 4-5 ಜನ ಇದ್ದರು ಅಲ್ಲಿ. 4-5 ಜನದಿಂದನೇ ಆಗಿರ್ಬೋದು ಅನ್ನೋದು. ಈಗ ಮಾಲಾಧಾರಿಗಳನ್ನ ಗುರಿಯಾಗಿಸ್ಕೊಂಡ್ರ ಅಥವಾ ದೇವಿಯವರನ್ನ, ಅಮ್ಮನವ್ರನ್ನ ಗುರಿಯಾಗಿಸ್ಕೊಂಡು ಕಲ್ಲನ್ನು ಎಸ್ತಾರ, ಹೇಗೆ? ಇಲ್ಲ, ಅದೇ ನನಗೂ ಸಂದೇಹ ಬರ್ತಾಯಿದೆ. ಯಾಕೆಂದರೆ ನಾವು ಶ್ರೀರಾಮ್ ಸೇನೆಯಲ್ಲಿರೋದ್ರಿಂದ ಏನಾದರೂ ಗುರಿ ಮಾಡಿಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಸಂದೇಹ ನಮಗೂ ಮೂಡ್ತಾಯಿದೆ. ನಾವು ಶ್ರೀರಾಮ್ ಸೇನೆಯಲ್ಲಿರೋದ್ರಿಂದ ನಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಬೇಕು, ಏನಾದರೂ ನಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಏನಾದರೂ ಆಗಬೇಕು, ಅಥವಾ ದ್ವೇಷ ಏನಾದರೂ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿಲ್ಲ. ಘಟನೆಯಲ್ಲಿ ಯಾರ್ಯಾರಿಗೆ ಕಲ್ಲೇಟು ಬಿದ್ದಿದೆ ಸ್ವಾಮೀಜಿ? ಘಟನೆಯಲ್ಲಿ ನಮ್ಮ ದೇವಸ್ಥಾನ ಸದಸ್ಯರ ಮಗಳಿಗೆ ಬಿದ್ದಿರೋದು, ಮಿಕ್ಕಿದ್ದು ಯಾರಿಗೂ ಬಿದ್ದಿಲ್ಲ. ಒಬ್ಬರು ಮಹಿಳೆಗೆ ಕಾಲಿಗೆ, ಮಗಳಿಗೆ ಬಿದ್ದಿರೋದು, ತಲೆಗೊಬ್ರಿಗೆ ಕಾಲಿಗೊಬ್ರಿಗೆ ಬಿತ್ತು ಅಂತ ಹೇಳಿ. ಇಲ್ಲ, ಮೇಯ್ನು ಆ ಕಾಲ್ದೇನೋ ಅಷ್ಟು ದೊಡ್ಡದು ಇಲ್ಲ, ತಲೆದೇ ಸ್ವಲ್ಪ ಬ್ಲೀಡ್ ಆಯಿತು ಅಷ್ಟೇ. ಈ ಕಲ್ಲನ್ನು ಎಷ್ಟು ಓಡೋದ್ರ, ಅವ್ರು ಅಲ್ಲೇ ಇದ್ರ, ಹೇಗೆ? ಇಲ್ಲ, ಅಲ್ಲಿ ಕಲ್ಲು ಬಿದ್ದಿದ ತಕ್ಷಣ ಆ ಮಗು ಬಂದು ಅವ್ರ ತಂದೆ ಹತ್ರ ಹೇಳ್ತಾ ಇದ್ದಾಗೆ ನಾವು ಆ ಸ್ಪಾಟ್ ಹತ್ರ ಹೋಗ್ತಾ ಇದ್ದಂಗೆ ಎಲ್ಲ ಸ್ವಲ್ಪ ಹೋದರು. ಮತ್ತು ಕೆಲವರು ಇದ್ದರು, ಅದನ್ನು ಅದೇ ಮಾಮೂಲಿ ಗೊತ್ತಲ್ಲ, ಅವರು ಅದನ್ನು ಸಮಜಾಯಿಸೋ ರೀತಿಯಲ್ಲೇ ಮಾತಾಡ್ತಾ ಇದ್ರು. ಮಕ್ಕಳು ಮಾಡಿದ್ದಾರೆ, ಯಾರೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು. ಕಲ್ಲನ್ನು ಆ ಭಾಗದಿಂದ ಈ ಭಾಗ ಮಧ್ಯದಲ್ಲಿ ಕಾಂಪೌಂಡ್ ಇದೆ, ಅಷ್ಟು ದೊಡ್ಡ ಮತ್ತು CP ಹತ್ರ ಮಾತಾಡಿದೆ. ತುರ್ತಾಗಿ ನೀವು ಅರೆಸ್ಟ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಹೊತ್ತಿನಲ್ಲಿ ಪ್ರಾಬ್ಲಮ್ ಭಾಳ ಎಸ್ಕಲೇಟ್ ಆಗೋಗ್ಬಿಡುತ್ತೆ ಅಂತ. ರಾತ್ರಿ ಪೂರ್ತಿ DCP ಯತೀಶ್ ಅವರು ಮತ್ತು ACP ಭರತ್ ರೆಡ್ಡಿ ಅವರು ಮತ್ತು ಕೆಂಪೇಗೌಡರು ಮತ್ತು ಎಲ್ಲ ಆಫೀಸರ್ಸು ಎಲ್ಲ ಸೇರಿ ಅವರು ಕಾರ್ಯಾಚರಣೆ ನಡೆಸಿಬಿಟ್ಟು ಯಾರಿದ್ದಾರೆ ಕಿಡಿಗೇಡಿಗಳು ಅವ್ರಿಗೆ ಐಡೆಂಟಿಫೈ ಮಾಡಿದ್ದಾರೆ.
ಸೊ ಈಗ ಸ್ಪಾಟಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದದನ್ನು ಗಮನಿಸ್ತಾ ಇದ್ರಿ. ಇಲ್ಲಿ ನಮ್ಗೆ ಸಿಂಪಲ್ ಪ್ರಶ್ನೆ ಇರೋದು, ತೇರನ್ನು ಎಳೆದುಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು. ಯಾರ್ದು ಮನೆ ಒಳಗೆ ತೇರು ಬಂದಿದ್ದಿದ್ರೆ ನೀವು ಕಲ್ಲು ಎಸೆಯೋದು ಓಕೆ, ನಮ್ಮ ಮನೆಗೆ ಏನಕ್ಕೆ ತೇರು ತೊಗೊಂಡು ಬಂದೆ ಅಂತ. ಯಾರ್ದಾದ್ರೂ ಪ್ರಾರ್ಥನಾ ಮಂದಿರದ ಒಳಗೆ ತೇರು ನುಗ್ಗಿದ್ದಿದ್ರೆ ನೀವು ಕಲ್ಲು ಎಸೆಯೋದು ಓಕೆ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಆಚರಣೆ ಮಾಡೋದಕ್ಕೆ ಬಿಡಲ್ಲ ಅಂದರೆ ಯಾವ ದೇಶ ಇದು? ಕೇಳಬೇಕಲ್ವಾ ಪ್ರಶ್ನೆನ.